ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರದಲ್ಲಿ ರಾಜೀನಾಮೆ ಕೊಡ್ತಾರಂತೇಳಿ ಕರ್ನಾಟಕ ರಾಜ್ಯದ ಮಹಾಸ್ವಾಮಿಗಳಾದಂಥ ಕೋಡಿಹಳ್ಳ ಮಠ ಸ್ವಾಮಿ ಅವರು ಕೋಡಿ ಮಠದ ಮಹಾಸ್ವಾಮಿಗಳು ಭವಿಷ್ಯ ನೋಡಿದಾರ್ರಿ. ಇನ್ನು ಭವಿಷ್ಯ ನೋಡಿದ ಮೇಲೆ ಅದು ಅವರು ನೋಡಿದಂಥ ಭವಿಷ್ಯಗಳು ಏನು ನಡೆದಾವ್ರಿಯೋ ಏನು ಅವರು ಸುಮ್ಕ ಹಂಗೆ ಹೇಳ್ಯಾರೋ ಅನ್ನೋದಿನ ಕರ್ನಾಟಕದ ಮಹಾಜನತೆನ ವಿಚಾರ ಮಾಡ್ಬೇಕಲ್ರಿ. ಇನ್ನು ಕೋಡಿ ಮಠದ ಮಹಾಸ್ವಾಮಿಗಳು ಪದೇ ಪದೇ ಭವಿಷ್ಯಗಳನ್ನ ನುಡಿತಾರ. ವರ್ಷಕ್ಕೊಮ್ಮೆ ಕಾಲಜ್ಞಾನದ ಭವಿಷ್ಯ, ತಾಳೆಗೆರೆಯ ಭವಿಷ್ಯ, ರಾಜ್ಯದಲ್ಲಿ ಏನೇನು ನಡೀತೈತಿ, ದೇಶದಲ್ಲಿ ಏನೇನು ಗಂಡಾಂತರಗಳಾಗ್ತಾವ, ಜಲದಿಂದ ನೀರಿನಿಂದ ವಾಯುದಿಂದ ಏನೇನು ಆಗ್ತಾವ ಅನ್ನೋದು ಕೆಲವು ಸ್ಫೋಟಕ ಭವಿಷ್ಯಗಳು ಸಹಿತ ಸತ್ಯ ಆಗ್ಯಾವ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶೀಘ್ರದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ್ರಿ. ಆಮೇಲೆ ಮುಖ್ಯಮಂತ್ರಿ ಯಾರು ಆಗ್ತಾರ ಅನ್ನೋದು ಹೇಳಿಲ್ಲ. ಉತ್ತರ ಕರ್ನಾಟಕದವ್ರು ಆಗ್ತಾರೋ ದಕ್ಷಿಣ ಕರ್ನಾಟಕದವ್ರು ಆಗ್ತಾರೋ ಅನ್ನೋದು ಇನ್ನು ಕೋಡಿಮಠ ಮಹಾಸ್ವಾಮಿಗಳು ಹೇಳಬೇಕು. ಆದರೆ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗತಿ ನೋಡಿದರೆ ಮಾತ್ರ ಡೋಲಾಯಮಾನ ಪರಿಸ್ಥಿತಿ ಐತಿ. ಯಾವಾಗ ಯಾರು ರಾಜೀನಾಮೆ ಕೊಡ್ತಾರ, ಯಾವಾಗ ಏನು ಅದಲು ಬದಲು ಆಗತೈತಿ ಅನ್ನೋದು ಇನ್ನು ಕರ್ನಾಟಕದ ಮಹಾಜನತೆ ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಕೋಡಿಮಠ ಮಹಾಸ್ವಾಮಿಗಳು ಏನು ತಮ್ಮ ನುಡಿಮುತ್ತುಗಳಿಂದ ಏನು ನುಡಿದಿದಾರ ಒಂದು ಕ್ಷಣದ ವಿಡಿಯೋ ಐತಿ, ಅದನ್ನು ತೋರಿಸ್ತೀನಿ. ನಂಬರ್ 1 ಯೂಟ್ಯೂಬ್ ಕನ್ನಡ ಸಬ್ಸ್ಕ್ರೈಬ್ ಆಗ್ರಿ. ಸಮೀಪ ಮಾಡಾಕತ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಉತ್ತರ ಕರ್ನಾಟಕದಲ್ಲಿ ಇದೊಂದು ನಿಮ್ಮ ಹೆಮ್ಮೆಯ ಚಾನಲ್ ಅಂತ ಹೇಳಲಿಕ್ಕೆ ನನಗೂ ಭಾಳ ಸಂತೋಷ ಆಗತೈತಿ. ನೀವು ಸಬ್ಸ್ಕ್ರೈಬ್ ಆಗ್ರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಸ್ಯೆ ಬದಲಾವಣೆ ಆಗೈತೆ. ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ. ಮುಂದೆ ತೊಂದರೆ ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ. ಮತ ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊಂತ ಇದ್ದಾರೆ ಅವರು. ಹಿಂಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊಂತಾರೆ, ನಷ್ಟ ಯಾರು ಮಾಡ್ಕೊಂತಾರೆ. ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದ್ರೆ ಒಂದು 50-60 ಕೋಟಿ ಬೇಕು. ಮತ್ತು ಹೆಂಗೆ ನೈಜ ರಾಜಕಾರಣ ನಾವು ಅಪೇಕ್ಷೆ ಪಡ್ತೀವಿ ಈ ದೇಶದಲ್ಲಿ. ಅದಕ್ಕೆ ನೀವು ಕೊಡುವಂಥ ಮತದಾರ ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ, ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ. ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರ್ದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ, ರಾಮರಸ ಅಂದರು. ಈಗ ಅದು ಈ ದೇವತೆಗಳೇ ಕುಡಿಯಕ್ಕೆ ಹತ್ಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ದೋಣಿ ಒಳಗೆ ನೀರಿದ್ರೆ ದೋಣಿಗೆ ಹೋಗ್ತೇನೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟ ಆಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರು ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು.
ಇಂದಿನ ಚಕ್ರವರ್ತಿಗಳಿಗೆ ತಲೆ ಕಡೆ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ. ರಾಜಕಾರಣ ಧರ್ಮವನ್ನು ಆಟ ಆಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರು ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಇಂದಿನ ಚಕ್ರವರ್ತಿಗಳಿಗೆ ತಲೆ ಕಡೆ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ.